ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುತ್ತದೆ ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶ. ಇಂದಿನ ಆರೋಗ್ಯ ಸಂದೇಶದಲ್ಲಿ ಮಂಗಳೂರಿನ ಪ್ರಸಿದ್ಧ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶನನ್ ಫರ್ನಾಂಡಿಸ್ ರವರು ಸಂದರ್ಶನವನ್ನು ನೀಡಲಿದ್ದಾರೆ ಹಾಗೂ ಈ ಸಂದರ್ಶನವನ್ನು ನಡೆಸಲಿದ್ದಾರೆ ಡಾಕ್ಟರ್ ರಿತೇಶ್ ರವರು. ಡಾಕ್ಟರ್ ರಿತೇಶ್ ಹಾಗೂ ಡಾಕ್ಟರ್ ಶನನ್ ಫರ್ನಾಂಡಿಸ್ ರವರಿಗೆ ನಮ್ಮ ಸಂದೇಶ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಇದೀಗ ನಿಮ್ಮ ಮುಂದೆ ಇಂದಿನ ಆರೋಗ್ಯ ಸಂದೇಶ. ಗರ್ಭಿಣಿ ಸ್ತ್ರೀಯರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಶಾನನ್ ಫರ್ನಾಂಡಿಸ್ ರವರಿದ್ದಾರೆ. ಡಾಕ್ಟ್ರೇ, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗರ್ಭಿಣಿ ಆಗುವಂತದ್ದು ಅಥವಾ ಗರ್ಭಸ್ಥವಾಗುವಂತದ್ದು ಒಂದು ಸ್ತ್ರೀಗೆ ವರದಾನ. ಈ ಗರ್ಭವತಿ ಆಗುವಂತಹ ಸಂದರ್ಭದಲ್ಲಿ ಒಂದು ಸ್ತ್ರೀಯ ಮನಸ್ಸಿನಲ್ಲಿ ಅನೇಕ ಸಂದೇಹಗಳು ಹಾಗೂ ಅನೇಕ ಹೆದರಿಕೆ ಹುಟ್ಟುಕೊಳ್ಳುವಂತಹ ಸಂದರ್ಭವು ಉಂಟು. ಈ ವಿಚಾರದಲ್ಲಿ ನಾವು ಮಾತನಾಡುವಾಗ ಒಂದು ಸ್ತ್ರೀ ತಾನು ಗರ್ಭವತಿ ಆಗಿದ್ದೇನೆ ಅಥವಾ ಗರ್ಭಿಣಿ ಆಗಿದ್ದೇನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಯಾವ ರೀತಿಯಾಗಿ ಜಾಗ್ರತೆ ಮಾಡ್ಕೊಳ್ಬೇಕು, ಏನು ಮಾಡ್ಬೇಕು ಅಂತ ಹೇಳಿ ನಮ್ಗೆ ಹೇಳ್ತೀರಾ? ಮೊದಲನೆಯ ಸಲ ಪ್ರೆಗ್ನೆಂಟ್ ಆಗುವಂಥದ್ದು ಒಂದು ಅದ್ಭುತ ಅನುಭವ. ಒಂದು ಕಡೆ ಹೊಸ ಜೀವದ ಉಗಮ ಅಂತ ಸಂತೋಷ ಆದರೆ ಇನ್ನೊಂದು ಕಡೆ ಭಯ ಮತ್ತೆ ಆತಂಕ. ಗರ್ಭಿಣಿಯರಿಗೆ ತುಂಬ ಡೌಟ್ಸ್ ಇರ್ತದೆ. ವಾಟ್ ಇಸ್ ನಾರ್ಮಲ್, ವಾಟ್ ಇಸ್ ಅಬ್ನಾರ್ಮಲ್, ವಾಟ್ ಟು ಎಕ್ಸ್ಪೆಕ್ಟ್, ಯಾವಾಗ ಚೆಕಪ್ಗೆ ಹೋಗಬೇಕು, ಏನು ಮಾಡಬೇಕು, ಏನು ತಿನ್ನಬೇಕಂತ. ಯೂಶ್ವಲಿ ಪ್ರೆಗ್ನೆನ್ಸಿ ಲಾಸ್ಟ್ ಫಾರ್ 9 months. ಸೊ ಕನ್ವೀನಿಯನ್ಸ್ ಪರ್ಪಸ್ಸಿಗೆ ಪ್ರೆಗ್ನೆನ್ಸಿಯನ್ನು ನಾವು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿ 3 months ಅಂತ ಅದನ್ನು ಟ್ರೈಮೆಸ್ಟರ್ಸ್ ಅಂತ ಹೇಳ್ತೇವೆ. ಸೊ ಪ್ರೆಗ್ನೆನ್ಸಿ ಯೂಶ್ವಲಿ ವಿ ಡಿವೈಡೆಡ್ ಇಂಟು 3 trimesters. ಈಚ್ ಟ್ರೈಮೆಸ್ಟರಲ್ಲಿ ಕೆಲವು ಸ್ಪೆಸಿಫಿಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರ್ತದೆ ವಿಚ್ ವಿ ನೀಡ್ ಟು ಎಕ್ಸ್ಪೆಕ್ಟ್, ವಿಚ್ ವಿ ನೀಡ್ ಟು ಆಂಟಿಸಿಪೇಟ್ ಆ್ಯಂಡ್ ಟ್ರೀಟ್ ಅಕಾರ್ಡಿಂಗ್ಲಿ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್. ಸೊ ಒಂದು ಸ್ತ್ರೀಗೆ ನಾನು ಪ್ರೆಗ್ನೆಂಟ್ ಇದ್ದೇನೆ ಅಂತ ಹೇಗೆ ಗೊತ್ತಾಗ್ತದೆ? ಸ್ತ್ರೀಯರಿಗೆ ಎವ್ರಿ ಮಂತ್ ಪೀರಿಯಡ್ ಬರ್ತದೆ. ಪೀರಿಯಡ್ ಮಿಸ್ ಆದರೆ ಒಂದು ಫಸ್ಟ್ ಡೌಟ್ ಬರ್ತದೆ, ಪ್ರೆಗ್ನೆನ್ಸಿ ಉಂಟಾ ಇಲ್ವಾ ಅಂತ. ಹೇಗೆ ಕನ್ಫರ್ಮ್ ಮಾಡೋದು? ಮೆಡಿಕಲ್ ಸ್ಟೋರಲ್ಲಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂತ ಸಿಗ್ತದೆ. ಅದನ್ನು ಮನೆಗೆ ತಂದು ಯೂರಿನ್ ಟೆಸ್ಟ್ ಮಾಡಿ ಅದರಲ್ಲಿ 2 ಲೈನ್ ಬಂದರೆ ಪ್ರೆಗ್ನೆನ್ಸಿ ಇಸ್ ಯೂಶ್ವಲಿ ಕನ್ಫರ್ಮ್ಡ್. ಅದರ ನಂತರ ಫಸ್ಟ್ 3 monthsಲಿ ಕಾಮನ್ಲಿ ಎಂಥ ಸಿಂಪ್ಟಮ್ಸ್ ಇರ್ತದೆ? ಕಾಮನ್ಲಿ ಗರ್ಭಿಣಿಯರಿಗೆ ವಾಂತಿ, ಇಲ್ಲದ್ರೆ ವಾಂತಿ ಆದಾಗೆ ಆಗೋದು, ಅದನ್ನು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೇವೆ. ಮೋಸ್ಟ್ ಆಫ್ ದ ಲೇಡೀಸ್ ಹ್ಯಾವ್ ಇಟ್. ಎಲ್ಲರಿಗೆ ಇರಬೇಕಂತ ಇಲ್ಲ, ಬಟ್ ಯೂಶ್ವಲಿ ಇರ್ತದೆ. ಇದು ಇದ್ದ ಕಾರಣ ಅವರಿಗೆ ಊಟ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಊಟ ಸೇರುವುದಿಲ್ಲ, ಒಂದು ಎವರ್ಷನ್ ಟು ಫುಡ್ ಇರ್ತದೆ. ಅಥವಾ ಕೆಲವು ಅನ್ನ ಪದಾರ್ಥ ಪರಿಮಳ ಬಂದರೆ ಅವರಿಗೆ ವಾಂತಿ ಪುನಃ ಸ್ಟಾರ್ಟ್ ಆಗ್ತದೆ. ಸೊ ಬಿಕಾಸ್ ಆಫ್ ದಿಸ್ ಅವರಿಗೆ ಗ್ಯಾಸ್ಟ್ರೈಟಿಸ್, ಎದೆಯುರಿ ತುಂಬ ಇರ್ತದೆ. ಗ್ಯಾಸ್ಟ್ರೈಟಿಸ್, ಎದೆಯುರಿ ವೆರಿ ವೆರಿ ಕಾಮನ್ ಇನ್ ಪ್ರೆಗ್ನೆನ್ಸಿ. ಆಲ್ಮೋಸ್ಟ್ ಎಲ್ಲ ಹೆಂಗಸರಿಗೆ ಅದು ಇರ್ತದೆ. ಅನದರ್ ಕಾಮನ್ ಸಿಂಪ್ಟಮ್ ಎಲ್ಲರೂ ಬಂದು ಹೇಳ್ತಾರೆ, ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ವೇಗ್ ಪೇನ್, ಒಂದು ಕೆಳಭಾಗದಲ್ಲಿ ಚುಚ್ಚುವ ಥರ ಇರ್ತದೆ. ಯೂಶ್ವಲಿ ಇಟ್ ಕ್ಯಾನ್ ಬಿ ಐದರ್ ಯೂರಿನರಿ ಇನ್ಫೆಕ್ಷನ್, ಇಲ್ಲದ್ರೆ ನೀರು ಕಮ್ಮಿ ಕುಡ್ದ ಕಾರಣ ಹೊಟ್ಟೆಯಲ್ಲಿ ನೋವು ಬರ್ತದೆ. ಇಟ್ ಕ್ಯಾನ್ ಬಿ ಜಸ್ಟ್ ಆಸ್ ಅ ರಿಸಲ್ಟ್ ಆಫ್ ನಾರ್ಮಲ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್. ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳಿದರೆ ಬರೀ ಮಾರ್ನಿಂಗ್ನಲ್ಲೇ ಇರಬೇಕಂತ ಏನೂ ಇಲ್ಲ, ದಿನದ ಯಾವ ಟೈಮ್ನಲ್ಲೂ ಆಗಬಹುದು. ಯೂಶ್ವಲಿ ಬೆಳಿಗ್ಗೆ ಎದ್ದಾಗ ಇರ್ತದೆ. ಸೊ ಇದಕ್ಕೆ ನಾವು ಏನು ಮಾಡಬಹುದು? ಸ್ವಲ್ಪ ಆರಾಮವಾಗಿ ಹೇಳಿ, ಎದ್ದ ತಕ್ಷಣ ಬ್ರಷ್ ಮಾಡದೆ ಸ್ವಲ್ಪ ಹೊತ್ತು ಬಿಟ್ಟು ಬ್ರಷ್ ಮಾಡಿದ್ರಿಂದ, ಹಾಗೂ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಟೋಸ್ಟ್ ಅಥವಾ ಚಪ್ಪೆ ಪದಾರ್ಥ ತಿನ್ನೋದ್ರಿಂದ ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಹ್ಯಾವಿಂಗ್ ಸೆಡ್ ದ್ಯಾಟ್, ಇಫ್ ಇಟ್ ಇಸ್ ವೆರಿ ಸಿವಿಯರ್, ಪ್ಲೀಸ್ ಡೋಂಟ್ ಸಫರ್ ಇನ್ ಸೈಲೆನ್ಸ್ ಅಸ್ಯೂಮಿಂಗ್ ದಟ್ ಇಟ್ ಇಸ್ ನಾರ್ಮಲ್. ಇದಕ್ಕೆ ಔಷಧಿ ಇದೆ. ಈ ಎಲ್ಲ ಔಷಧಿ ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಇದೆ ಅಂಡ್ ಕ್ಯಾನ್ ಬಿ ಟೇಕನ್. ಸೊ ಪ್ಲೀಸ್, ವಾಮಿಟಿಂಗ್, ಮಾರ್ನಿಂಗ್ ಸಿಕ್ನೆಸ್ ಸಿವಿಯರ್ ಇದ್ರೆ ನಿಮ್ಮ ಡಾಕ್ಟರಿಗೆ ಇನ್ಫಾರ್ಮ್ ಮಾಡಿ ಅಂಡ್ ಅದಕ್ಕೆ ಟ್ರೀಟ್ಮೆಂಟ್ ತಕೊಳ್ಳಿ. ಪ್ಲೀಸ್ ಡೋಂಟ್ ಸಫರ್ ಇನ್ ಸೈಲೆನ್ಸ್. ಮಾರ್ನಿಂಗ್ ಸಿಕ್ನೆಸ್ ಹಾಗೂ ಖಾಲಿ ಹೊಟ್ಟೆ ಇರೋದ್ರಿಂದ ಸಿವಿಯರ್ ಆಸಿಡಿಟಿ ಆಗುವ ಚಾನ್ಸಸ್ ಉಂಟು. ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬಹುದು? ಕಾಮನ್ಲಿ ಗಿವನ್ ಅಡ್ವೈಸಸ್: ಹ್ಯಾವ್ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್. ಇದರದ ಅರ್ಥ ಏನು ಅಂತ ಹೇಳಿದ್ರೆ, ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್, ಪ್ರೆಗ್ನೆನ್ಸಿ ಹಿಡಿದ ತಕ್ಷಣ ಎಲ್ಲರದ್ದು ಅಡ್ವೈಸ್: ಊಟ ಮಾಡಬೇಕು, ಜಾಸ್ತಿ ಊಟ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಮಗುವ ಬೆಳವಣಿಗೆ ನಾವು ಊಟ ಮಾಡಬೇಕು. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಗರ್ಭಿಣಿಯರಿಗೆ ಜಾಸ್ತಿ ಊಟ ಮಾಡಲಿಕ್ಕೆ ಆಗೋದಿಲ್ಲ ಇನ್ ದ ಫಸ್ಟ್ 3-4 months. ಅವರಿಗೆ ಊಟ ಸೇರುವುದಿಲ್ಲ. ವಾಂತಿ ಇದ್ದ ಕಾರಣ, ಆಸಿಡಿಟಿ ಇದ್ದ ಕಾರಣ ಅವರಿಗೆ ಜಸ್ಟ್ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ಸೋ ಅವರಿಗೆ ಫುಡ್ ಅವರ್ಷನ್ಸ್ ಇರ್ತದೆ. ಕೆಲವು ಫುಡಿಗೆ, ಸ್ಮೆಲ್ಲಿಗೆ ಅವರಿಗೆ ಇಮಿಡಿಯೇಟ್ಲಿ ವಾಂತಿ ಸ್ಟಾರ್ಟ್ ಆಗ್ತದೆ. ಸೊ ಇದಕ್ಕೆ ನಾವು ಹೇಗೆ ಪರಿಹಾರ ಮಾಡ್ಬೋದು? ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂದರೆ ಹ್ಯಾವ್ ಮೀಲ್ಸ್ ಎವ್ರಿ 2 hours. ಸ್ವಲ್ಪ ಊಟ ಮಾಡಲಿ. ಅವರಿಗೆ ಎಂತ ಆಗ್ತದೆ,
ಎಷ್ಟು ಆಗ್ತದೆ, ಎಂತ ಇಷ್ಟ ಇದೆ ಅದು ಅವರು ಊಟ ತಗೊಳ್ಳಿ. ಇದರಿಂದ ಎಂತ ಆಗ್ತದೆ, ಅದು ವಾಮಿಟಿಂಗ್ ಇದ್ದ ಕಾರಣ ನಮ್ಗೆ ನಾವು ಖಾಲಿ ಹೊಟ್ಟೆ ಇಡ್ತೇವೆ, ಅದರಿಂದ ನಮ್ಗೆ ಆಸಿಡಿಟಿ ಸ್ಟಾರ್ಟ್ ಆಗ್ತದೆ, ಆಸಿಡಿಟಿಯಿಂದ ಪುನಃ ವಾಂತಿ ಸ್ಟಾರ್ಟ್ ಆಗ್ತದೆ. ಸೊ ಅವರ್ ಏಮ್ ಇಸ್ ಟು ಬ್ರೇಕ್ ದಿಸ್ ಸೈಕಲ್. ಒಂದು ಸಲ ನಮ್ಗೆ ಆಸಿಡಿಟಿ ಬರುವುದಿಲ್ಲದ್ರೆ ವಾಂತಿ ಸಹ ಆಗುದಿಲ್ಲ, ಆವಾಗ ನಮ್ದು ಆಸಿಡಿಟಿ ಮತ್ತೆ ವಾಂತಿ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಆಲ್ಸೋ ಊಟ ಮಾಡುವಾಗ ಟ್ರೈ ಅಂಡ್ ಅವಾಯ್ಡ್ ಆಯಿಲಿ ಅಂಡ್ ಸ್ಪೈಸಿ ಫುಡ್. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಉರಿ ಮೂತ್ರವ ಕಿಬ್ಬಟ್ಟು ನೋವು. ಇದು ಇದ್ರೆ ಯೂಶ್ಲಿ ಇದು ಕಾಮನ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದು ಒಂದು ಸಿಂಪ್ಟಮ್. ಇದಕ್ಕೆ ನಾವು ಯೂರಿನ್ ಟೆಸ್ಟ್ ಮಾಡ್ತೇವೆ. ಇದರಲ್ಲಿ ಇನ್ಫೆಕ್ಷನ್ ಇದ್ರೆ ಅಕಾರ್ಡಿಂಗ್ಲಿ ಆಂಟಿಬಯೋಟಿಕ್ಸ್ ವಿಚ್ ಆರ್ ಸೇಫ್ ಇನ್ ಪ್ರೆಗ್ನೆನ್ಸಿ, ಕೆಲವು ಆಂಟಿಬಯೋಟಿಕ್ಸ್ ಇದೆ, ಅದು ಆಂಟಿಬಯೋಟಿಕ್ಸ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡಿದ್ರೆ. ಆಲ್ಸೋ ನಾವು ಮನೆಯಲ್ಲಿ ಜಾಸ್ತಿ ನೀರು ಕುಡಿದ್ರೆ ಅಥವಾ ಯಾವುದೇ ಫ್ಲೂಯಿಡ್ಸ್ ಕುಡಿದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಇಲ್ಲದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಈ ಎಲ್ಲಾ ತೊಂದರೆಗಳನ್ನು ಬಿಟ್ಟು ಬೇರೆ ಯಾವ್ದಾದ್ರು ತೊಂದರೆಗೆ ನಾವು ವೈದ್ಯರನ್ನ ಕಾಣಿಸ್ಬೇಕಾ? ಇದುವರೆಗೂ ಹೇಳಿದ್ದು ಪ್ರೆಗ್ನೆನ್ಸಿದು ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ಇದನ್ನು ಬಿಟ್ಟು ಯಾರಿಗಾದ್ರೂ ಬ್ಲೀಡಿಂಗ್, ವೈಟ್ ಡಿಸ್ಚಾರ್ಜ್ ಅಥವಾ ತೀವ್ರ ಹೊಟ್ಟೆ ನೋವು ಆದರೆ ಇಮಿಡಿಯೇಟ್ ಆಗಿ ಗೈನಕಾಲಜಿಸ್ಟಿಗೆ ಮೀಟ್ ಆಗಬೇಕು. ಇಂಥದ್ದು ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದರೆ ರೆಗ್ಯುಲರ್ ಆಗಲಿ ಮಂತ್ಲಿ ಚೆಕಪ್ಗೆ ಬಂದರೆ ಸಾಕು. ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕಡ್ಡಾಯವಾಗಿ ತಗೊಳ್ಬೇಕು. ರೂಟೀನ್ ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ ಇರ್ತದೆ. ನಿಮ್ಮ ಡಾಕ್ಟರಿನ ಅಡ್ವೈಸ್ ಮೇಲೆ ಇದನ್ನು ಮಾಡಿಸಬೇಕು. ಡಾಕ್ಟ್ರೇ, ಇದುವರೆಗೂ ನೀವು ಫಸ್ಟ್ ಟ್ರೈಮಿಸ್ಟರ್ ಬಗ್ಗೆ ಹೇಳಿದ್ರಿ. ಈಗ ಮುಂದಿನ 2 ಟ್ರೈಮಿಸ್ಟರ್ಗಳ ಬಗ್ಗೆ ಏನ್ ಹೇಳ್ತೀರಿ? ಏನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು? ಯಾವಾಗ ವೈದ್ಯರ ಹತ್ರ ಬರಬೇಕು? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸೆಕೆಂಡ್ ಟ್ರೈಮಿಸ್ಟರ್ ಅನ್ನು ನಾವು ಹನಿಮೂನ್ ಪೀರಿಯಡ್ ಅಂತ ಹೇಳ್ತೇವೆ. ದಟ್ ಇಸ್ ಬಿಕಾಸ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಎಲ್ಲ ಇದ್ದ ಪ್ರಾಬ್ಲಮ್ ಸಬ್ಸೈಡ್ ಆಗ್ತದೆ. ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಕಮ್ಮಿ ಆಗ್ತದೆ, ಪದೇ ಪದೇ ಮೂತ್ರಕ್ಕೆ ಹೋಗೋದು ಕಮ್ಮಿ ಆಗ್ತದೆ. However, acidity continues. That is because acidity is due to hormonal changes in pregnancy and that will continue and remain for the entire 9 months. Second trimester ಅಲ್ಲಿ ರೆಗ್ಯುಲರ್ ಮಂತ್ಲಿ ಚೆಕಪ್ಸ್ ಕಂಟಿನ್ಯೂ ಮಾಡಬೇಕು. ನಿಮ್ಮ ಡಾಕ್ಟರ್ ಅಯನ್ ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಗರ್ಭಿಣಿಯರಿಗೆ ಅಯನ್ ಟ್ಯಾಬ್ಲೆಟ್ಸ್ ತಗೊಂಡ ನಂತರ ಆಸಿಡಿಟಿ ಜಾಸ್ತಿ ಆಗ್ತದೆ. ಪ್ಲೀಸ್ ಡೋಂಟ್ ಸ್ಟಾಪ್ ಟೇಕಿಂಗ್ ದಿ ಅಯನ್ ಟ್ಯಾಬ್ಲೆಟ್ಸ್. ನಿಮ್ಮ ಡಾಕ್ಟರಿಗೆ ಇನ್ಫಾರ್ಮ್ ಮಾಡಿ, ಅವರು ಆಲ್ಟರ್ನೇಟಿವ್ ಕೊಡ್ತಾರೆ. ಯಾಕಂದರೆ ಅಯನ್ ಟ್ಯಾಬ್ಲೆಟ್ಸ್ ಅನಿಮಿಯಾ ಕಾಯಿಲೆ ಪ್ರಿವೆಂಟ್ ಮಾಡಲಿಕ್ಕೆ ಅತಿ ಅಗತ್ಯ. ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಮ್ಯುನೈಸೇಷನ್. ಮುಂಚೆ ನಾವು ಇಂಜೆಕ್ಷನ್ ಟಿ ಕೊಡ್ತಾ ಇದ್ದೆವು. ಅದು ಟೆಟನಸ್ ಕಾಯಿಲೆ ವಿರುದ್ಧ ಗರ್ಭಿಣಿ ಮತ್ತು ಮಗುವನ್ನು ರಕ್ಷಿಸುತ್ತದೆ. ಈಗ ಗವರ್ಮೆಂಟ್ ಆಫ್ ಇಂಡಿಯಾ TD ಅಂದರೆ ಟೆಟನಸ್ ಮತ್ತು ಡಿಫ್ತೇರಿಯಾ ಕಾಯಿಲೆಗೆ ವಿರುದ್ಧ ಲಸಿಕೆಯನ್ನು ಕೊಡ್ತಾ ಇದೆ. ಯೂಶ್ವಲಿ ಇಮ್ಯುನೈಸೇಷನ್ 5th and 6th ಮಂತಲ್ಲಿ ಕೊಡ್ತೇವೆ. 5th ಮಂತ್ ಇದು ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಅನಾಮಲಿ ಸ್ಕ್ಯಾನ್ ಅಂತ ಕರಿತೇವೆ. ಗರ್ಭದಲ್ಲಿ ಇರುವ ಮಗುವಿನ ಆರ್ಗನ್ಸ್ನಲ್ಲಿ ಏನಾದರೂ ತೊಂದರೆ ಉಂಟಂತ ಈ ಸ್ಕ್ಯಾನ್ ನಮಗೆ ತಿಳಿಸ್ತದೆ. ಡಾಕ್ಟರ್, ಈ ಗರ್ಭಿಣಿ ಸ್ತ್ರೀಯರು ಅನೇಕರಲ್ಲಿ ಒಂದು ಡೌಟ್ ಇರ್ತದೆ, ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಅವ್ರು ಯಾವ್ದಾದ್ರು ಎಕ್ಸರ್ಸೈಸ್ ಮಾಡ್ಬೇಕಾ ಅಥವಾ ಮಾಡ್ಬೇಕು ಅಂತಾದ್ರೆ ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು? ಮತ್ತೆ ಇನ್ನೊಂದು ಕಾಮನ್ ಸಿಂಪ್ಟಮ್ ನಾವು ಪ್ರೆಗ್ನೆನ್ಸಿಯಲ್ಲಿ ನೋಡೋದೇನಂತ ಹೇಳಿದ್ರೆ ಬ್ಯಾಕ್ ಪೈನ್. ಕೆಲವರು ಹೇಳ್ತಾರೆ ಸಿವಿಯರ್ ಬ್ಯಾಕ್ ಪೈನ್ ಅಂತ ಹೇಳಿ. ಸೊ ಇದು ಹೇಗೆ ಆಗ್ತದೆ ಮತ್ತೆ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಯಾವ ರೀತಿ ಎಕ್ಸರ್ಸೈಸಸ್ ಎಲ್ಲ ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಪ್ರೆಗ್ನೆನ್ಸಿಯಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಒಳ್ಳೇದು. ಈಗ ಯಾವ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡಬೇಕು? ಜಿಮ್ಮಿಗೆ ಹೋಗಿ ಎಕ್ಸರ್ಸೈಸ್ ಅಲ್ಲ, ಯೋಗ, ಲೈಟ್ ವೇಟ್ ಎಕ್ಸರ್ಸೈಸ್, ವಾಕಿಂಗ್ ಇದೆಲ್ಲ ಮಾಡ್ಬೋದು. ಇದೆಲ್ಲ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಬ್ಯಾಲೆನ್ಸ್ ತಪ್ಪಿ ಹೋಗಿ ಬೀಳದ ಹಾಗೆ ಜಾಗ್ರತೆ ಮಾಡಬೇಕು. ಮತ್ತೆ ನೀವು ಬ್ಯಾಕ್ ಪೇನ್ ಬಗ್ಗೆ ಕೇಳಿದ್ರಿ. ಅದು ಮೋಸ್ಟ್ ಕಾಮನ್ಲಿ ಸೀನ್ ಇನ್ ಪ್ರೆಗ್ನೆಂಟ್ ವುಮೆನ್ ಅಂಡ್ ಇಟ್ ಓನ್ಲಿ ವರ್ಸನ್ಸ್ ಆಸ್ ಪ್ರೆಗ್ನೆನ್ಸಿ ಪ್ರೋಗ್ರೆಸಸ್. ಮಗು ಬೆಳೆಯುವಾಗ ಬೆನ್ನಿನ ಮೇಲೆ ಪ್ರೆಷರ್ ಬೀಳೋದ್ರಿಂದ ಬ್ಯಾಕ್ ಪೇನ್ ಇರ್ತದೆ. ಸಮ್ ಸಿಂಪಲ್ ಹೋಮ್ ರೆಮಿಡೀಸ್ ನಾವು ಮಾಡ್ಬೋದು. ಅವಾಯ್ಡ್ ವೇರಿಂಗ್ ಹೀಲ್ಸ್, ಫ್ಲಾಟ್ ಸ್ಯಾಂಡಲ್ಸ್, ಫುಟ್ವೇರ್ ಕಾಮನ್ಲಿ ಯೂಸ್ ಮಾಡಿ. ಕೂತ್ಕೊಳ್ಳುವಾಗ, ಮಲಗುವಾಗ ಬೆನ್ನಿಗೆ ಸಪೋರ್ಟ್ ಇಡ್ಲಿಕ್ಕೆ ಒಂದು ಚಿಕ್ಕ ಪಿಲ್ಲೋ ಇಡಿ. ಅವಾಯ್ಡ್ ಬೆಂಡಿಂಗ್. ಆದಷ್ಟು ಲೆಫ್ಟ್ ಸೈಡ್ ತಿರುಗಿ ಮಲಗಿ. ಅದನ್ನ ನಾವು ಲೆಫ್ಟ್ ಲ್ಯಾಟರಲ್ ಪೊಸಿಷನ್ ಅಂತ ಹೇಳ್ತೇವೆ. ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ದಿಸಾಯದಿಂದಲೂ ಬ್ಯಾಕ್ ಪೇನ್ ಆಗುವ ಚಾನ್ಸಸ್ ಇರ್ತದೆ. ಜಾಸ್ತಿ ಸೊಪ್ಪು ಪದಾರ್ಥ, ಫ್ರೂಟ್ಸ್ ಮತ್ತೆ ನೀರು ಕುಡಿದ್ರೆ ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡಬಹುದು.
ಡಾಕ್ಟ್ರೆ, ಇದು ಪ್ರೆಗ್ನೆನ್ಸಿಯಲ್ಲಿ ಯಾವುದೆಲ್ಲ ಆಹಾರವನ್ನ ತಕೊಳ್ಬಹುದು, ಮತ್ತೆ ಯಾವುದಾದ್ರೂ ಆಹಾರ ಪದಾರ್ಥಗಳು ಪ್ರೆಗ್ನೆನ್ಸಿಯಲ್ಲಿ ನಿಷಿದ್ಧವಾಗಿದೆಯಾ ಅಥವಾ ತಕೊಳ್ಬಾರದು ಅಂತ ಉಂಟಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ? Food habits point of view there are no restrictions per se in pregnancy. It is advisable that the lady has what she feels like having in whatever quantities she wants. But having said that, it is best to follow the local food customs and traditions. Garbiniyarige, however, green leafy vegetables, ಫ್ರೂಟ್ಸ್, ಹಾಲು, ಡ್ರೈ ಫ್ರೂಟ್ಸ್, ಡೇಟ್ಸ್ ಮತ್ತೆ ನಟ್ಸ್, ನಾನ್ ವೆಜಿಟೇರಿಯನ್ಸ್ಗೆ ಮೀನು, ಮಾಂಸ, ಎಗ್ಸ್, ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಇನ್ಕ್ಲೂಡೆಡ್ ಇನ್ ದೇರ್ ರೆಗ್ಯುಲರ್ ಡಯಟ್ ಇನ್ ಸಫಿಷಿಯಂಟ್ ಅಮೌಂಟ್ಸ್. ತುಂಬಾ ಜನರು ಒಂದು ಕ್ವೆಶ್ಚನ್ ಕೇಳ್ತಾರೆ, ಪಪಾಯ ಅಥವಾ ಪೈನಾಪಲ್ ತಿನ್ಬೋದಂತ. ಹಣ್ಣಾದ ಪಪಾಯ ಒಂದು ಪೀಸ್ ತಿಂದ್ರೆ ಎಂತ ಆಗುದಿಲ್ಲ, ಏನ್ ಪ್ರಾಬ್ಲಮ್ ಆಗುದಿಲ್ಲ. However, it is best to avoid raw papaya as it is said to be an abortifacient in early pregnancy. ಪ್ರೆಗ್ನೆನ್ಸಿಯಲ್ಲಿ ಕಂಡು ಬರುವಂತಹ ಬ್ಲಡ್ ಪ್ರೆಷರ್ ಅಥವಾ ಡಯಾಬಿಟಿಸ್, ಶುಗರ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ ಡಾಕ್ಟ್ರೆ? ಹೈಪರ್ ಟೆನ್ಷನ್ ಅಥವಾ BP ಮತ್ತೆ ಡಯಾಬಿಟೀಸ್ ಅಥವಾ ಶುಗರ್ ಇದು ಪ್ರೆಗ್ನೆನ್ಸಿಯಲ್ಲಿ ಕಾಣುವಂಥದ್ದು ವೆರಿ ಕಾಮನ್ ಪ್ರಾಬ್ಲಮ್ಸ್. ಬ್ಲಡ್ ಪ್ರೆಷರ್ಗೆ ರೆಗ್ಯುಲರ್ ಚೆಕ್ಅಪ್ ನಲ್ಲಿ BP ಚೆಕ್ ಮಾಡ್ತೇವೆ. ಅವಶ್ಯಕತೆ ಇದ್ರೆ BP ಜಾಸ್ತಿ ಇದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಹೆಡ್ ಏಕ್ ಅಥವಾ ತಲೆನೋವು, ಕಣ್ಣು ಮಂಜಾಗುದು, ಕಾಲಿನಲ್ಲಿ ಊತ ಮತ್ತೆ ಮೂತ್ರ ಪ್ರಮಾಣ ಕಮ್ಮಿ ಆಗುದು, ಇಂಥ ಯಾವುದೇ ಲಕ್ಷಣಗಳು ಕಂಡ್ರೆ ಗರ್ಭಿಣಿಯರು ವೈದ್ಯರ ಗಮನಕ್ಕೆ ತರಬೇಕು. ರೂಟೀನ್ ಬ್ಲಡ್ ಟೆಸ್ಟ್ ಮಾಡ್ತೇವಲ್ಲ, ಅದರಲ್ಲಿ ಶುಗರ್ ಟೆಸ್ಟ್ ಸಮೇತ ನಾವು ಮಾಡ್ತೇವೆ. ಶುಗರ್ ಪ್ರಾಬ್ಲಮ್ ಇದ್ದರೆ ಹಾಗೆ ನಮಗೆ ಕಂಡ್ರೆ ನಾವು ಇಮಿಡಿಯೇಟ್ಲಿ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಕೆಲವರಿಗೆ ಡಯಟಲ್ಲಿ ಕಂಟ್ರೋಲ್ ಆಗ್ತದೆ, ಕೆಲವರಿಗೆ ಡಯಟಲ್ಲಿ ಕಂಟ್ರೋಲ್ ಆಗದಿದ್ದರೆ ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಇಡೀ ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿ ಮಹಿಳೆಯರು ಎಷ್ಟು ಸಲ ಚೆಕಪ್ಗೆ ಹೋಗ್ಬೇಕು ಅಂತ ಒಂದು ಪ್ರಶ್ನೆ ಆದ್ರೆ, ಇನ್ನೊಂದು ಪ್ರಶ್ನೆ, ಮನೆಯಲ್ಲಿ ಮಗು ಚೆನ್ನಾಗಿ ಬೆಳೀತಾ ಇದೆ ಮತ್ತೆ ಏನು ತೊಂದರೆ ಇಲ್ಲ ಅಂತ ತಾಯಿ ತನ್ನ ಗರ್ಭದಲ್ಲಿರುವ ಮಗುವಿನ ಮೇಲೆ ಹೇಗೆ ಗಮನ ಇಡಬೇಕು ಅಂತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀರಾ ಡಾಕ್ಟ್ರೆ? 9 ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಮೊದಲ 6 ತಿಂಗಳಲ್ಲಿ ತಿಂಗಳಿಗೆ 1 ಬಾರಿ ಚೆಕಪ್ಗೆ ಬಂದ್ರೆ ಸಾಕು. ನಂತರದ 2 ತಿಂಗಳಲ್ಲಿ 15 ದಿವಸಕ್ಕೆ 1 ಸರಿ, ಮತ್ತೆ ಕೊನೆಯ ತಿಂಗಳಲ್ಲಿ ವಾರಕ್ಕೆ 1 ಸರಿ ಚೆಕಪ್ಗೆ ಬರಬೇಕಾಗುತ್ತದೆ. But the frequency of these visits can change based on your comorbid conditions and according to your doctor's advice. 6 ತಿಂಗಳ ಪ್ರೆಗ್ನೆನ್ಸಿ ನಂತರ ಮಗುವಿನ ಮೂವ್ಮೆಂಟ್ಸ್ ಮೇಲೆ ಗಮನ ಇರಬೇಕು. ದಿನಕ್ಕೆ ಅಟ್ಲೀಸ್ಟ್ 10 ಸಲ ಮೂವ್ಮೆಂಟ್ಸ್ ಗೊತ್ತಾಗಬೇಕು. ಬಟ್ ಕೆಲವು ಸಲ ನಾವು ಕೆಲಸದಲ್ಲಿ ಇರುವಾಗ ನಮಗೆ ಅಷ್ಟು ಮೂವ್ಮೆಂಟ್ ಮೇಲೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಸಿಂಪ್ಲರ್ ಮೆಥಡ್, ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಆದ ನಂತರ 1 ಗಂಟೆ ನಾವು ಮೂವ್ಮೆಂಟ್ಸ್ ಮೇಲೆ ಗಮನ ಕೊಡಬೇಕು. ಅಟ್ಲೀಸ್ಟ್ 3 ಮೂವ್ಮೆಂಟ್ಸ್ ಗೊತ್ತಾದ್ರೆ ಅದರದ ಅರ್ಥ ಬೇಬಿ ಇಸ್ ಫೈನ್ ಅಂಡ್ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಅದರ್ ದನ್ ದಿಸ್, ಇಫ್ ಯು ಹ್ಯಾವ್ ಎನಿ ಬ್ಲೀಡಿಂಗ್ ಅಥವಾ ಯಾವುದಾದ್ರೂ ಪೇನ್ ಸ್ಟಾರ್ಟ್ ಆದರೆ ಅಥವಾ ಮಗುವಿನ ಮೂವ್ಮೆಂಟ್ಸ್ ಕಮ್ಮಿ ಅಂತ ಅನಿಸಿದ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಬರಬೇಕು. ವೈದ್ಯರು ನಾರ್ಮಲ್ ಡೆಲಿವರಿ ಅಥವಾ ಸಿಸೇರಿಯನ್ ಅಂತ ಹೇಗೆ ತೀರ್ಮಾನ ಮಾಡ್ತಾರೆ? ಒಂದು ವೇಳೆ ನಮಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತಾದ್ರೆ ನಾವು ಏನ್ ಮಾಡಬೇಕು? ಹೌದು, ಪ್ರತಿ ಒಂದು ಪೇಷಂಟಿಗೆ ನಾರ್ಮಲ್ ಡೆಲಿವರಿನೇ ಆಗ್ಬೇಕಂತ ಆಸೆ ಇರ್ತದೆ. ಹಾಗೇನೆ ಪ್ರತಿ ಒಂದು ಡಾಕ್ಟರಿಗೆ ತಮ್ಮ ಪೇಷಂಟಿಗೆ ನಾರ್ಮಲ್ ಡೆಲಿವರಿ ಕೊಡ್ಬೇಕಂತ ಆಸೆ ಇರ್ತದೆ. ಹ್ಯಾವಿಂಗ್ ಸೆಡ್ ದಟ್, ಇಟ್ ಇಸ್ ಆಲ್ವೇಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ಅ ನಾರ್ಮಲ್ ಡೆಲಿವರಿ. ಕೆಲವೊಮ್ಮೆ ಮಗು ಕಾಲ್ ಮುಂದೆ ಆಗಿ ಗರ್ಭದಲ್ಲಿ ಮಗು ಅಡ್ಡವಾಗಿದ್ರೆ ಅಥವಾ ಪ್ಲೆಸೆಂಟಾ ಗರ್ಭಕೋಶದ ಬಾಯಿ ಬಳಿ ಅಡ್ಡವಾಗಿದ್ರೆ ಇದನ್ನೆಲ್ಲ obstetric indications ಅಂತ ಹೇಳ್ತೇವೆ. ಇನ್ ದೀಸ್ ಕಂಡೀಷನ್ಸ್ ನಾರ್ಮಲ್ ಡೆಲಿವರಿ ಇಸ್ ನಾಟ್ ಪಾಸಿಬಲ್. ಇಂಥ ಪೇಷಂಟ್ಸಿಗೆ ಸಿಸೇರಿಯನ್ ಸೆಕ್ಷನ್ನೇ ದಾರಿ. However, in the absence of any of these obstetric indications, ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೇವೆ. So pregnant ladies, what can they do at home for a normal delivery? With your doctor's advice, of course, walking, squatting exercises, ಮತ್ತೆ ನಮ್ಮ ಹಿರಿಯರು ಹೇಳುವ ಹಾಗೆ ನೆಲಗುಡಿಸಿ ಒರೆಸಿದ್ರಿಂದ that will help the lady to go into spontaneous labor. ಇಷ್ಟು ಆದ್ರೂ ಕೆಲವೊಮ್ಮೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಮಗುವಿನ ಹಾರ್ಟ್ ಬೀಟ್ ಕಮ್ಮಿ ಆದ್ರೆ, ಮಗು ಗರ್ಭಕೋಶ ಒಳಗೆ ಮೋಷನ್ ಪಾಸ್ ಮಾಡಿದ್ರೆ, ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಎಮರ್ಜೆನ್ಸಿ ಸಿಸೇರಿಯನ್ ಮಾಡಬೇಕಾಗಬಹುದು. Having said all of this, whatever decision your doctor takes is always in the best interest of both the mother and the child. So please follow your doctor's advice at that particular time. ಹೆಚ್ಚಾಗಿ ಎಲ್ಲ ಗರ್ಭಿಣಿಯರು
ಅವರಿಗೆ ಕೊಟ್ಟ ಡ್ಯೂ ಡೇಟ್ಗಿಂತ 1 ಅಥವಾ 2 ವಾರಗಳ ಮುಂಚೆನೇ ಡೆಲಿವರಿ ಆಗ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಲೇಬರ್ ಪೇನ್ ಸ್ಟಾರ್ಟ್ಸ್ ಇನ್ ದ ನೈಟ್, ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ವೆಲ್ ಇನ್ ಅಡ್ವಾನ್ಸ್. ಫಸ್ಟ್ಲಿ ಯಾವ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಬೇಕು, ಯಾವ ಗೈನಕಾಲಜಿಸ್ಟ್, ಯಾವ ಪೀಡಿಯಾಟ್ರಿಷಿಯನ್, ಇದೆಲ್ಲ ಮುಂಚೆನೇ ತೀರ್ಮಾನ ಆಗಿರಬೇಕು. It is also always advisable to keep a delivery bag ready, and this should contain whatever clothes you will require immediately in the hospital, both for the baby and the mother, and also the other basic necessities, because last minute it is not possible to collect all these items whenever you go in labor. ಈಗಾಗಲೇ ನಾನು ಹೇಳಿದ ಹಾಗೆ ಮೋಸ್ಟ್ ಕಾಮನ್ಲಿ ಲೇಬರ್ ಪೇನ್ ರಾತ್ರಿ ಸ್ಟಾರ್ಟ್ ಆಗೋದ್ರಿಂದ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮುಂಚೆನೇ ಮಾಡಿಟ್ರೆ ಒಳ್ಳೆಯದು. ಕೋವಿಡ್ ಮಹಾಮಾರಿ ಇಡೀ ವಿಶ್ವದಲ್ಲಿ ಹರಡುತ್ತಾ ಇದೆ. ಗರ್ಭಿಣಿಯರಲ್ಲಿ ಕೂಡ ಈ ರೋಗದ ಲಕ್ಷಣಗಳು ಕಾಣಬಹುದು. ಪ್ರೆಗ್ನೆಂಟ್ ಲೇಡೀಸ್ ಆರ್ ವಲ್ನರಬಲ್, ಯಾಕಂದ್ರೆ ಅವರ ಇಮ್ಯುನಿಟಿ ಲೋ ಇರ್ತದೆ. ಕೋವಿಡ್ ಅಥವಾ ಈ ತರದ್ದು ಯಾವುದೇ ವೈರಲ್ ಇನ್ಫೆಕ್ಷನ್ ಇಟ್ಸ್ ವೆರಿ ಈಸಿ ಟು ಕ್ಯಾಚ್ ಇನ್ ಪ್ರೆಗ್ನೆನ್ಸಿ. ಈಗ ಹೌ ಟು ಪ್ರಿವೆಂಟ್ ಕೋವಿಡ್ ಇನ್ ಪ್ರೆಗ್ನೆಂಟ್ ಲೇಡೀಸ್? ಪ್ರಿನ್ಸಿಪಲ್ಸ್ ಅದು ಸೇಮ್ ಇರ್ತದೆ. ಮನೆಯಿಂದ ಹೊರಗೆ ಹೋಗುವಾಗ ಮಾಸ್ಕ್ ಹಾಕಿ, ಪ್ರೆಫರೆಬ್ಲಿ ಎಷ್ಟು ಆಗ್ತದೆ ಮನೆಯಿಂದ ಹೊರಗೆ ಹೋಗುವುದು ಅವಾಯ್ಡ್ ಮಾಡಿ. ಗರ್ಭಿಣಿಯರು ಮನೆಯಿಂದ ಹೊರಗಡೆ ಹೋಗದೆ ಇರುವುದು ಮಾತ್ರ ಅಲ್ಲ, ಗರ್ಭಿಣಿಯ ಮನೆಯಲ್ಲಿ ಇರುವ ಇತರ ಸದಸ್ಯರು ಹೊರಗೆ ಹೋಗುವಾಗ ಅವರು ಸಹ ಜಾಗ್ರತೆ ವಹಿಸಬೇಕು. ಹ್ಯಾಂಡ್ ವಾಶ್ ಮಾಡೋದು ಫಾರ್ ಅಟ್ ಲೀಸ್ಟ್ 20 seconds. ಆಲ್ವೇಸ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಕೆಮ್ಮು, ಜ್ವರ, ನೆಗಡಿ ಇದ್ದಾಗ ಕೋವಿಡ್ ಕೇರ್ ವೈದ್ಯರ ಸಲಹೆ ಪಡಿಸಬೇಕು. ಚೆಕಪ್ಗೆ ಹೋದಾಗ ಮೇಕ್ ಶೋರ್ ದಟ್ ಯು ಆಲ್ವೇಸ್ ಕ್ಯಾರಿ ಯೋರ್ ಹ್ಯಾಂಡ್ ಸ್ಯಾನಿಟೈಸರ್, ವೇರ್ ಸರ್ಜಿಕಲ್ ಮಾಸ್ಕ್ಸ್, ವೇರ್ ಗ್ಲವ್ಸ್. ಈಗ ಕೋವಿಡ್ ವೈರಸ್ ಇಸ್ ಅ ವೆರಿ ನ್ಯೂ ವೈರಸ್. ಸೊ ಗರ್ಭದಲ್ಲಿ ಇರುವ ಮಗುವಿನ ಮೇಲೆ ಕೊರೋನಾ ವೈರಸ್ ಎಫೆಕ್ಟ್ ಏನಂತ ಮೆಡಿಕಲ್ ಫೀಲ್ಡ್ ಅಲ್ಲಿ ಇನ್ನೂ ಗೊತ್ತಾಗ್ಲಿಲ್ಲ. ಇದುವರೆಗೂ ನಾವು ನೋಡಿದ ಪೇಷಂಟ್ಸ್ ನಲ್ಲಿ ತಾಯಿ ಹಾಗೂ ಮಗುಗೆ ಯಾವುದೇ ತೊಂದರೆ ಆಗ್ಲಿಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಬಿ safe than be sorry. ಒಂದು ಗರ್ಭಿಣಿ ಸ್ತ್ರೀಯ ದೇಹದ ತೂಕಕ್ಕೂ ಹಾಗೂ ಡೆಲಿವರಿಗೂ ಏನಾದ್ರೂ ಸಂಬಂಧ ಉಂಟಾ ಡಾಕ್ಟ್ರೆ? ಅಂತ ಹೇಳಿದ್ರೆ ತೂಕ ಜಾಸ್ತಿ ಆಗಿದ್ರೆ ಡೆಲಿವರಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ ಆಗ್ಬಹುದಾ? ಅಥವಾ ಹೈಟ್ ಅಂತ ಏನ್ ಹೇಳ್ತೀವಿ, ಉದ್ದ ಅಥವಾ ಗಿಡ್ಡವಾಗಿದ್ರೆ ಅದರಿಂದ ಪ್ರೆಗ್ನೆಂಟ್ ಲೇಡಿಗೆ ಅಥವಾ ಡೆಲಿವರಿ ಟೈಮಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗಬಹುದಾ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಒಂದು ಮಹಿಳೆಯರ ತೂಕ ಅವಳ ಗರ್ಭಧಾರಣೆಗೂ ಮುಂಚೆ, ಗರ್ಭಿಣಿಯಾಗಿರುವಾಗ ಹಾಗೂ ಹೆರಿಗೆ ಆದ ನಂತರ ಅನೇಕ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ. ವೇಟ್ ಜಾಸ್ತಿ ಆಗಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ. ಓವ್ಯುಲೇಷನ್ ಅಂತ ಏನು ಹೇಳ್ತೇವೆ ಅದು ಸರಿಯಾಗಿ ಆಗೋದಿಲ್ಲ. ಮಂತ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ಬೋದು. ಸೊ ಇದರಿಂದ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಕಮ್ಮಿ ಆಗ್ತದೆ, ಅಥವಾ ಕೆಲವರಿಗೆ ಪ್ರೆಗ್ನೆಂಟ್ ಆಗಲಿಕ್ಕೇ ಕಷ್ಟ ಆಗ್ಬೋದು. ಸೊ ಬಿಫೋರ್ ಪ್ಲ್ಯಾನಿಂಗ್ ಅ ಪ್ರೆಗ್ನೆನ್ಸಿ, ಇಟ್ ಈಸ್ ಬೆಸ್ಟ್ ಟು ಅಚೀವ್ ಎನ್ ಐಡಿಯಲ್ ವೇಟ್. ಒಂದು ಗರ್ಭಿಣಿ ಸ್ತ್ರೀಯು 9 ತಿಂಗಳಲ್ಲಿ ಹೆಚ್ಚು ಕಮ್ಮಿ 10 kg ವೇಟ್ ಗೇನ್ ಆಗಬೇಕು. ಇಫ್ ಯು ಆರ್ ಓವರ್ ವೇಟ್ ಪ್ರಯರ್ ಟು ಪ್ರೆಗ್ನೆನ್ಸಿ ಆರ್ ಗೇನ್ ಎಕ್ಸೆಸಿವ್ ವೇಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, then the complications in pregnancy are slightly more than those who are normal weight. ಯಾವ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದರೆ BP ಜಾಸ್ತಿ ಆಗ್ಬೋದು, ಡಯಾಬಿಟೀಸ್ ಆಗ್ಬೋದು, ಹಾಗೂ ಹೆರಿಗೆ ಸಮಯದಲ್ಲಿ ಫೇಲ್ಡ್ ಇಂಡಕ್ಷನ್, ಪ್ರೊಲಾಂಗ್ಡ್ ಲೇಬರ್, ಮತ್ತು ಇದರ ಇನ್ಕ್ರೀಸ್ ಚಾನ್ಸಸ್ ಆಫ್ ಸಿಸೇರಿಯನ್ ಸೆಕ್ಷನ್. ತೂಕ ಜಾಸ್ತಿ ಇರುವ ಸ್ತ್ರೀಯರಲ್ಲಿ ಕೆಲವೊಮ್ಮೆ ಹೆರಿಗೆ ಆದ ನಂತರ ಕಾಲಿನಲ್ಲಿ ರಕ್ತ ಹೆಪ್ಪು ಕಟ್ಟುವಂತಹ, ಅಂದರೆ DVT, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತಹ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ ಆಗ್ಬೋದು. ಈಗ ವಿತ್ ರೆಸ್ಪೆಕ್ಟ್ ಟು ಹೈಟ್ ಕಮ್ಮಿ ಆಗಿರುವ ಅಥವಾ ಗಿಡ್ಡವಾಗಿರುವ ಗರ್ಭಿಣಿ ಸ್ತ್ರೀಯರಲ್ಲಿ ದೆರ್ ಆರ್ ನೋ ಸ್ಪೆಸಿಫಿಕ್ ಕಾಂಪ್ಲಿಕೇಶನ್ಸ್ ಪರ್ ಸೆ. ಆದರೆ ಬರ್ತ್ ಕೆನಾಲ್ ನ್ಯಾರೋ ಆಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಆಗುವ ಚಾನ್ಸ್ ಕಮ್ಮಿ ಇರ್ತದೆ. ಅಂಥವರಿಗೆ ಜಾಸ್ತಿಯಾಗಿ ಸಿಸೇರಿಯನ್ ಸೆಕ್ಷನೇ ಮಾಡಬೇಕಾಗ್ತದೆ. ಕೆಲವರು ಪ್ರೆಗ್ನೆಂಟ್ ಆದ ಹಾಗೆ ರೆಸ್ಟ್ ತಗೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ರೂಟೀನ್ ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್ ಏನೆಲ್ಲ ಇದೆ ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾರೆ. ಪ್ರೆಗ್ನೆಂಟ್ ಆಗ್ತಿದ್ದಾಗೆ ಪ್ರೆಗ್ನೆಂಟ್ ಲೇಡಿ ರೆಸ್ಟ್ ತಗೊಳ್ಬೇಕಾ, ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡ್ಬೇಕಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? ಪ್ರೆಗ್ನೆನ್ಸಿ ಇಸ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರೋಸೆಸ್. ಸೊ ಗರ್ಭಿಣಿಯರು ಪ್ರೆಗ್ನೆಂಟ್ ಆಗುವುದಕ್ಕಿಂತ ಮುಂಚೆ ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಕಂಟಿನ್ಯೂ ಮಾಡಬಹುದು. ಆಫೀಸ್ನ ಕೆಲಸ, ಮನೆಯಲ್ಲಿ ರೂಟೀನ್ ಕೆಲಸಗಳನ್ನ ಏನೂ ತೊಂದರೆ ಇಲ್ಲದೆ ಮಾಡಬಹುದು. ನಾವು ದಿಸ್ ಇಸ್ ಫಾರ್ ದೋಸ್ ಹೂ ಹ್ಯಾವ್ ಅ ನಾರ್ಮಲ್
ಪ್ರೆಗ್ನೆನ್ಸಿಯಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಬ್ಲೀಡಿಂಗ್ ಆಗುವುದು, ಅಥವಾ ಪ್ರೀವಿಯಸ್ ಅಬಾರ್ಷನ್ಸ್, ಅಥವಾ ಪ್ರೆಷಸ್ ಪ್ರೆಗ್ನೆನ್ಸಿ, ಅಥವಾ ಪ್ಲಾಸೆಂಟಾ ಪ್ರೀವಿಯಾ, ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ನಿಮ್ಮ ಡಾಕ್ಟರ್ ನಿಮ್ಗೆ ರೆಸ್ಟ್ ಅಡ್ವೈಸ್ ಮಾಡ್ತಾರೆ. ಹಾಗಂತ ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಯಾವತ್ತೂ ತಗೊಳ್ಬಾರ್ದು. ಹೆವಿ ವರ್ಕ್, ಬಗ್ಗುದು, ಭಾರ ಎತ್ತುದು, ಮೆಟ್ಟಲು ಹತ್ತುವುದು, ಈ ಎಲ್ಲ ಕೆಲಸಗಳನ್ನು ಅವಾಯ್ಡ್ ಮಾಡಬೇಕು. ಪ್ರೆಗ್ನೆನ್ಸಿಯಲ್ಲಿ ಕೆಲವು ಮಾತ್ರೆಗಳನ್ನ, ಔಷಧಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ, ಮತ್ತೆ ಕೆಲವು ಔಷಧಗಳನ್ನ, ಮಾತ್ರೆಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಶಕ್ತಿಗಾಗಿ ಟಾನಿಕ್ ಔಷಧಗಳನ್ನ ಕೊಡುವಂತದ್ದು ಅಥವಾ ಅದನ್ನ ತೆಗೆದುಕೊಳ್ಳುವಂತದ್ದು, ಇದೆಲ್ಲ ಮಾಡ್ತಾರೆ. ಸೊ ಹೀಗೆ ಪ್ರೆಗ್ನೆನ್ಸಿಯಲ್ಲಿ ಯಾವ ಔಷಧಗಳು ತಗೊಂಡ್ರೆ ಒಳ್ಳೇದು, ಯಾವ ಔಷಧಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ವೈದ್ಯರ ಸಲಹೆಯನ್ನ ಪಡೆಯಬೇಕು ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಡಾಕ್ಟ್ರೆ? ತಾಯಿ ತೆಗೆದುಕೊಳ್ಳುವ ಪ್ರತಿಯೊಂದು ಆಹಾರ ಪದಾರ್ಥ ಹಾಗೂ ಔಷಧಿಗಳು ತಾಯಿಯಿಂದ ಗರ್ಭದಲ್ಲಿ ಇರುವ ಮಗುವಿಗೆ ಹೋಗ್ತದೆ. ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಮೆಡಿಸಿನ್ ಸೇಫ್ ಅಲ್ಲ. ಯು ಕ್ಯಾನ್ ಟೇಕ್ ಐರನ್, ಕ್ಯಾಲ್ಸಿಯಂ, ಮಲ್ಟಿವಿಟಮಿನ್ಸ್, ಪ್ರೋಟೀನ್ ಪೌಡರ್ಸ್, ಆಲ್ ದೀಸ್ ಯು ಕ್ಯಾನ್ ಟೇಕ್ ಸೇಫ್ಲಿ ಇನ್ ಪ್ರೆಗ್ನೆನ್ಸಿ. ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ಮೆಡಿಸಿನ್ಸ್ ತಗೊಳ್ಳುವ ಮುಂಚೆ ಯು ಶುಡ್ ಆಲ್ವೇಸ್ ಕನ್ಸಲ್ಟ್ ಗೈನಕಾಲಜಿಸ್ಟ್. ಯಾಕಂತ ಹೇಳಿದ್ರೆ ಮೆನಿ ಮೆಡಿಸಿನ್ಸ್ ಟೇಕನ್ ಇನ್ ಪ್ರೆಗ್ನೆನ್ಸಿ ಕ್ಯಾನ್ ಕಾಸ್ ಡಿಫೆಕ್ಟ್ಸ್ ಇನ್ ದ ಬೇಬಿ. ಈಗ ಕೆಲವೊಮ್ಮೆ ಕೆಲವು ಸ್ತ್ರೀಯರಿಗೆ ಪ್ರೆಗ್ನೆಂಟ್ ಆಗುವುದಕ್ಕಿಂತ ಮುಂಚೆನೆ BP, ಶುಗರ್ ಅಥವಾ ಇನ್ನು ಯಾವುದಾದ್ರೂ ಕಾಯಿಲೆ ಇದ್ದು ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಿಮ್ಮ ಡಾಕ್ಟರಿಗೆ ಇನ್ಫಾರ್ಮ್ ಮಾಡಿ. ಅಗತ್ಯ ಬಿದ್ದರೆ ಟ್ಯಾಬ್ಲೆಟ್ಸ್ ಅನ್ನು ಚೇಂಜ್ ಮಾಡಿ ಸೇಫರ್ ಆಲ್ಟರ್ನೇಟಿವ್ಸ್ ತಗೊಳ್ಬೇಕಾಗಬಹುದು. ಮಗುವಿನ ಬಣ್ಣ ಬೆಳ್ಳಗಾಗಿರ್ಬೇಕು ಅಂತಾದ್ರೆ ಹಾಲಲ್ಲಿ ಕೇಸರಿ ಹಾಕಿ ಕುಡಿಬೇಕು, ಅಥವಾ ಹಾಲಿಗೆ ಹಳದಿ ಹಾಕಿ ಗರ್ಭಿಣಿಯರು ಕುಡಿಬೇಕು ಅಂತ ಹೇಳುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಸಾಧಾರಣವಾಗಿ ಇದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಡಾಕ್ಟ್ರೆ? ಪ್ರೆಗ್ನೆನ್ಸಿಯಲ್ಲಿ ಕೇಸರಿ, ಹಳದಿ ತೆಗೆದುಕೊಳ್ಳುವುದನ್ನು ಪ್ರೆಗ್ನೆನ್ಸಿ ಮಿತ್ ಅಂತ ಕರೀತಾರೆ. ಕೇಸರಿ ಮತ್ತೆ ಹಳದಿ ಗರ್ಭಿಣಿಯರು ಕುಡಿಯುವುದರಿಂದ ಹುಟ್ಟುವ ಮಗು ಬೆಳ್ಳಗಾಗುತ್ತದೆ ಅಂತ ಒಂದು ನಂಬಿಕೆ ಇದೆ. ಹುಟ್ಟುವ ಮಗುವಿನ ಬಣ್ಣ ಮೆಲನಿನ್ ಎಂಬ ಅಂಶದ ಮೇಲೆ ಮತ್ತೆ ತಂದೆ ತಾಯಿಯ ಜೀನ್ಸ್ ನ ಮೇಲೆ ಡಿಪೆಂಡ್ ಆಗಿರುತ್ತದೆ. ಕೇಸರಿ ಮತ್ತೆ ಹಳದಿ ಹಾಲು ಕುಡಿಯುವುದರಿಂದ ಮಗುವಿನ ಬಣ್ಣವನ್ನು ಬದಲಾಯಿಸಲು ಸಾಧ್ಯವಿಲ್ಲ. Having said that, these traditional foods have other benefits like helps in control of infection, it has antiseptic effects, and therefore there is no harm if all these things are taken in pregnancy. ನಾರ್ಮಲ್ ಆಗಿ ಒಂದು ಸ್ತ್ರೀಗೆ ಪೀರಿಯಡ್ ಅಂತ ಏನ್ ಹೇಳ್ತೇವೆ, ಮಾಸಿಕ ಸ್ರಾವ ಆಗುವಂತದ್ದು 28 ದಿವಸಕ್ಕೆ ಒಂದ್ಸಲಿ ಆಗ್ತದೆ. ಕೆಲವರಿಗೆ ಅದು ಸ್ವಲ್ಪ ಬೇಗ ಬರ್ಬೋದು ಅಂತ ಹೇಳಿದ್ರೆ 10, 15, 20, 22 ದಿನಗಳಿಗೆ ಒಂದ್ಸಲಿ ಆಗ್ಬಹುದು. ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಅಂತ ಹೇಳಿದ್ರೆ 30, 35 ದಿನಕ್ಕೊಂದ್ಸಲಿ ಆಗುವಂತದ್ದು ಆಗ್ಬಹುದು. ಸೊ ಈ ತರ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಆದ್ರೆ ಕೆಲವರಿಗೆ ಒಂದು ತಿಂಗಳಿಗೆ 28 ದಿನಕ್ಕಾದ್ರೆ ನೆಕ್ಸ್ಟ್ ತಿಂಗಳಿಗೆ 35 ದಿನಕ್ಕೂ ಆಗ್ತದೆ. ಸೊ ಈ ತರ ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆದ್ರೆ ಅದಕ್ಕೆ ಹಾಗೂ ಪ್ರೆಗ್ನೆಂಟ್ ಆಗೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ, ಅಥವಾ ಅಂತ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋರಿಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಕಷ್ಟ ಆಗ್ತದಾ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ ಡಾಕ್ಟ್ರೆ? Our body is like a well-oiled machine. There is a perfect synchrony between hormones and monthly periods, which is extremely important to help a lady get pregnant. Hormonal secretion ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪೀರಿಯಡ್ಸ್ ಮತ್ತೆ ಓವ್ಯುಲೇಷನ್ ನಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗೆ ಕಾರಣಗಳು ಏನಂತ ಹೇಳಿದ್ರೆ, ಫಸ್ಟ್ ಥೈರಾಯ್ಡ್ ಪ್ರಾಬ್ಲಮ್ಸ್. ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಅಥವಾ ಕಮ್ಮಿ ಆದ್ರೆ ಪೀರಿಯಡ್ ನಲ್ಲಿ ವ್ಯತ್ಯಾಸ ಬರ್ತದೆ. ಎರಡನೇದು ತೂಕ, ವೇಟ್ ಹೆಚ್ಚು ಅಥವಾ ಕಮ್ಮಿ ಆದ್ರೆ ಹಾರ್ಮೋನ್ ಸೆಕ್ರಿಷನ್ಸ್ ಸರಿ ಆಗುದಿಲ್ಲ, ಅದರಲ್ಲಿ ಏರುಪೇರ್ ಆಗ್ಬೋದು. ಮೂರನೇದು ಸ್ಟ್ರೆಸ್, ಎನಿ ಟೈಪ್ ಆಫ್ ಸ್ಟ್ರೆಸ್, ವರ್ಕ್ ರಿಲೇಟೆಡ್, ಎಕ್ಸಾಮ್ ಸ್ಟ್ರೆಸ್, ಪರ್ಸನಲ್, ಫ್ಯಾಮಿಲಿ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು. ಸೊ ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡ್ತದೆ. ಮತ್ತೆ ಡಯಟ್ರಿ ಹ್ಯಾಬಿಟ್ಸ್, ಎಕ್ಸಸೈಸ್ ಹ್ಯಾಬಿಟ್ಸ್ ಸಮೇತ ಹಾರ್ಮೋನಲ್ ಸೆಕ್ರಿಷನ್ ನ ಮೇಲೆ ಪರಿಣಾಮ ಬೀರಬಹುದು. Oily food, junk food, high fatty food, and excessive vigorous exercise or no exercise at all these influence hormonal secretions. ಈ ರೀತಿಯಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಪೀರಿಯಡ್ ಅಲ್ಲಿ ಇರೆಗ್ಯುಲಾರಿಟಿ ಬರ್ತದೆ. ಇದರಿಂದ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗಬಹುದು.
ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸಿದ ಇಂದಿನ ಆರೋಗ್ಯ ಸಂದೇಶದಲ್ಲಿ ಪ್ರಸಿದ್ಧ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶನನ್ ಫರ್ನಾಂಡಿಸ್ ರವರು ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿದರು. ಈ ಸಂದರ್ಶನವನ್ನು ನೀಡಿದಂತಹ ಡಾಕ್ಟರ್ ಶನನ್ ಫರ್ನಾಂಡಿಸ್ ರವರಿಗೆ ಹಾಗೂ ಸಂದರ್ಶನವನ್ನು ನಡೆಸಿದಂತಹ ಡಾಕ್ಟರ್ ರಿತೇಶ್ ರವರಿಗೆ ಸಂದೇಶ ರೇಡಿಯೋ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳು.